ಆಧುನಿಕ ಸಮಾಜದಲ್ಲಿ ಬಹುತೇಕರಿಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ. ಮಾತ್ರೆ ತಗೋಬೇಕು ಅಥವಾ ಡ್ರಿಂಕ್ಸ್ ಮಾಡಬೇಕು, ಇಲ್ಲದಿದ್ರೆ ನಿದ್ದೆ ಬರಲ್ಲ. ಅನೇಕ ಜನರು ತಮ್ಮನ್ನ ಈ ಸ್ಥಿತಿಗೆ ತಂದುಕೊಂಡಿದ್ದಾರೆ. ಯಾಕಂದ್ರೆ ಆತುರ. ಇನ್ನೊಬ್ಬರಿಗಿಂತ ಉತ್ತಮವಾಗೋಕೆ ಬಯಸೋದರ ಪರಿಣಾಮನೇ ಆತುರ. ಆಧ್ಯಾತ್ಮಿಕ ಪ್ರಕ್ರಿಯೆಯ ಒಂದು ಮುಖ್ಯ ಅಂಶ ಏನಂದ್ರೆ, ನೀವು ಯಾರ ಜೊತೆನೂ ಸ್ಪರ್ಧೆಯಲ್ಲಿ ಇಲ್ಲ. ಈಗ ನೀವು ಕಣ್ಮುಚ್ಚಿ ಕೂರಬಹುದು, ಸಮಸ್ಯೆ ಆಗಲ್ಲ. ಇಲ್ದಿದ್ರೆ ಕೂರೋಕಾಗಲ್ಲ. ಇನ್ನೊಬ್ಬರು ಏನು ಮಾಡ್ತಿದ್ದಾರೆ ಅನ್ನೋ ಯೋಚನೆಯಲ್ಲಿದ್ರೆ ನಿಮಗಿಲ್ಲಿ ಕೂರೋಕಾಗಲ್ಲ, ಎಲ್ಲೂ ಕೂರೋಕಾಗಲ್ಲ. ನಿರಾಳತೆ ಅನ್ನೋದು ನಿಮಗೆ ಯಾವತ್ತೂ ಗೊತ್ತಾಗಲ್ಲ. ನಿರಾಳತೆ ಅನ್ನೋದು ಗೊತ್ತಾಗದಿದ್ರೆ ಆನಂದಭರಿತವಾಗಿರೋದನ್ನ ಅರಿತುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮುಕ್ತವಾಗಿರೋದನ್ನ ಅರಿಯೋಕೂ ಆಗಲ್ಲ. ಮೊಟ್ಟಮೊದಲ ಸಂಗತಿ ಅಂದ್ರೆ ನಿರಾಳತೆಗೆ ಬರೋದು.